ಸೊ ಟೈಪ್ಸ್ ಆಫ್ ಮಶ್ರೂಮ್ಸ್ ಅಲ್ಲಿ ನಾನು ಮಿಲ್ಕಿ ಮಶ್ರೂಮ್ ಹೇಳಿರಲಿಲ್ಲ ನಿಮ್ಗೆ. ಸೊ ಈ ಮಿಲ್ಕಿ ಮಶ್ರೂಮ್ ಸ್ವಲ್ಪ ಲಾಸ್ಟಿಗೆ ಇಟ್ಕೊಂಡಿದ್ದೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಜಾಸ್ತಿ ಕೊಡ್ಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ಲಾಸ್ಟಿಗೆ ಇಟ್ಕೊಂಡಿದ್ದೆ ಅಷ್ಟೇನೆ. ಸೊ ಈ ಮಿಲ್ಕಿ ಮಶ್ರೂಮ್ ಬಂದ್ಬಿಟ್ಟು ಇಂಡಿಯನ್ ವೆರೈಟಿ ಆಯ್ತಾ. ಸೊ ಇದು ಪ್ರೈಸ್ ಬಂದು ಸೇಮ್ 250 ಇಂದ ಒಂದು 400 ವರೆಗೂ ಹೋಗುತ್ತೆ. ಸೊ ಇದು ಸ್ವಲ್ಪ ಮಟನ್ ಟೇಸ್ಟ್ ಬರುತ್ತೆ ತಿಂದ್ರೆ, ಸಾರು ಮಾಡ್ಕೊಂಡು ತಿಂದ್ರೆ. ಆಯಿಸ್ಟರ್ ಬಂದ್ಬಿಟ್ಟು ಅದ್ರಲ್ಲಿ ಏನಾದ್ರು ಸಾರು ಮಾಡಿದ್ರೆ ಚಿಕನ್ ಸಾರು ಹೆಂಗಾಗುತ್ತೋ ಅದೇ ತರ ಆಗುತ್ತೆ ಇದು. ಸೊ ಇದಿಷ್ಟು. ನೆಕ್ಸ್ಟ್ ಕಾಡೆ ಸಿಪ್ಸ್ ಅಂತ ಇದೆ. ಸೊ ಈ ಕಾಡೆ ಸಿಪ್ಸ್ ಬಂದ್ಬಿಟ್ಟು ಒಂದು 30 ರಿಂದ 35 ಸಾವಿರ ಪರ್ ಕೆಜಿ. ಸೊ ವಿತೌಟ್ ರೆಸ್ಟಿಂಗ್ ಅಂದ್ರೆ ನೀವು ನೀಟಾಗಿ ಗ್ರೋನ್ ಮಾಡಿದ್ರೆ ಅದನ್ನ ಕಾಡೆ ಸಿಪ್ಸ್ ನ 93,000 ಪರ್ ಕೆಜಿ ವರೆಗೂ ಹೋಗುತ್ತೆ. ಆಮೇಲೆ ಮಾರ್ಕೆಟಿಂಗ್ ಕೇಳ್ತಿದ್ರಿ ಒಬ್ಬೊಬ್ರು, ಮಾರ್ಕೆಟಿಂಗ್ ಇದೆಯಾ ವಾಪಸ್ ತಾಂತಾರ ಅಂತ. ನಾನೊಂದು ಹೋಮ್ ಸಾಯಿ ವೆಂಚರ್ಸ್ ಅಂತ ಮಾಡಿದ್ದೆ. ಸೊ ಅದ್ ಹೆಂಗಪ್ಪ ಅಂದ್ರೆ ಅದು 3 ಮಂತ್ಸ್ ಏನೋ ಬ್ಯಾಕ್ ಮಾಡಿದ್ದೆ ನಾನು ಫೋನು. ಸೊ ಆ ರೈತರಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಸೊ ನಾನು ವ್ಲಾಗ್ ಮಾಡೋದು ತುಂಬಾ ಲೇಟ್ ಆಗಿದ್ದೆ, ಮತ್ತೆ ನಾಟಿ ಕೋಳಿ ಸೀರೀಸ್ ಅಲ್ಲಿ ನಾನು ಬಿಸಿ ಆಗ್ಬಿಟ್ಟಿದ್ದೆ, ಅದನ್ನ ಟೆಸ್ಟ್ ಮಾಡ್ತಿದ್ದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳಿರ್ಲಿಲ್ಲ. ಸೊ ನಾನು ಏನಾರ ಮಾಡ್ಬೇಕು ಅಂತ ತಿಳ್ಕೊಂಡಿದ್ರೆ ನಾನು ಮುಂಚೆನೆ ರಿಸರ್ಚ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇವಾಗ ಏನಾಗಿದೆ ಅಂದ್ರೆ ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಕಡಿಮೆ ಆಗ್ಬಿಟ್ಟಿದೆ ಅವರಿಗೆ. ಸೊ ಹಂಗಾಗಿ ಅವರು ಮುಚ್ಚಿದ್ದಾರೆ ಅಂತ ನ್ಯೂಸ್ ಇದೆ. ಸೊ ನಾನು ಮುಂಚೆನೆ ಆ ವಿಡಿಯೋ ಹೇಳಿದೀನಿ, ಸಪ್ಲೈ ಕಡಿಮೆ ಇದ್ದು ಡಿಮ್ಯಾಂಡ್ ಜಾಸ್ತಿ ಇದ್ರೆ ಮಾತ್ರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಸೊ ಮೇನ್ ಏನು ಅಂದ್ರೆ ಲೋಕಲ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಒಂದ್ 5 ಕೆಜಿ ದಿನಕ್ಕೆ ಸೆಲ್ ಆದ್ರೂ ಸಾಕು, ಆರಾಮಾಗಿ ನೀವು ದುಡ್ಡು ಮಾಡಬಹುದು. ಸೊ ಇದು ಹೆಂಗೆ ಅಂದ್ರೆ ಪ್ರಾಪರ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಆಶ್ರಮ ಮಶ್ರೂಮ್ ಬೆಳೆಯಕ್ಕಾಗ್ಲಿ, ಬಟನ್ ಆಗ್ಲಿ, ಅಥವಾ ಮಿಲ್ಕಿ ಮಶ್ರೂಮ್ ಆಗ್ಲಿ. ನೋಡಿ ನಾನೇ ಇನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಬಟ್ ಅದಕ್ಕೆ ಸ್ವಲ್ಪ ರೋಗ ಬಂದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನೆಲ್ಲ ನಮಗೆ ಗೊತ್ತಿರ್ಬೇಕು ಅಲ್ವಾ. ಸೊ ಇದನ್ನೆಲ್ಲ ರಿಸರ್ಚ್ ಮಾಡಿ ಮಾಡ್ತೀನಿ. ಸೊ ಆದಷ್ಟು ಬೇಗ ಮಾಡಿ, ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಸೊ ತಿಳ್ಸೋ ತರ ಮಾಡ್ತೀನಿ ನಾನು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋ ಸಿಗುವ. ಬಾಯ್ ಬಾಯ್.